ನಮ್ಮ ಅಭಿ ಅವರು ಸಿನಿಮಾದ ಬಗ್ಗೆ ಹೇಳಬೇಕು. ಯಾಕೆ ಫಸ್ಟು ಅಂತ ಕೇಳಿದ್ರೆ ನೀವೇ ತಾನೇ ಚಿಕ್ಕವರು ಆ್ಯಂಡ್ ಮೋಸ್ಟ್ ಚಾರ್ಮಿಂಗ್, ಮೋರ್ ಹ್ಯಾಂಡ್ಸಮ್. ಸೊ ಹೀಗಾಗಿ ಫಸ್ಟ್ ನಿಮ್ಮಿಂದ ಶುರು ಮಾಡೋಣ ಅಂತ. ಸೊ ಹೇಳಿ, ಹೇಗೆ ಅನ್ನಿಸ್ತು ನಿಮಗೆ ಟೀಸರ್? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಚಿತ್ರರಂಗದ ಹಿರಿಯರಿಗೆ, ಮಾಧ್ಯಮದ ಮಿತ್ರರಿಗೆ, ನನ್ನ ಗೆಳೆಯರಿಗೆಲ್ಲರಿಗೂ ನಮಸ್ಕಾರ. ಫಸ್ಟೇ ಹೇಳ್ಬಿಡ್ತೀನಿ, ಕಾರಣಾಂತರಿಂದ ಸ್ವಲ್ಪ ತಡವಾಯಿತು, ಕ್ಷಮೆ ಇರಲಿ. ಈಗ ಟೀಸರ್ಗೆ ಬರೋಣ. ಟೈಗರ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಅಥವಾ ಅವರ ಫೈಟ್ ಬಗ್ಗೆ ಇಲ್ಲ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಮಾತಾಡೋಷ್ಟಂತೂ ದೊಡ್ಡವ್ರು ನಾವಲ್ಲ. ಯಾಕಂದರೆ ಎಲ್ಲರಿಗಿಂತ ಯುವಕರಾಗಿ ಕಾಣಿಸ್ಕೊಳ್ಳೋ ಟೈಗರು ನಮ್ಮೆಲ್ಲರಿಗೂ ಹಿರಿಯರು ಅವರೇ. ಅಂದರೆ ಟೀಸರ್ ಬಗ್ಗೆ ಮಾತಾಡೋದೇ ಆದರೆ ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಒಂದು ಆಸ್ ಅನ್ ಆಡಿಯನ್ಸ್ ನೋಡಿದಾಗ ವಿಜುವಲ್ಸ್ ಆಗಿರಲಿ, ಮ್ಯೂಸಿಕ್ ಆಗಿರಲಿ, ಕ್ಯಾಮ್ರಾ ವರ್ಕ್ ಆಗಿರಲಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಬ್ಜೆಕ್ಟು ಒಂಥರ ಬೇರೆ ಥರ ಇದೆ. ಪ್ಲಸ್ ಇತ್ತೀಚಿನ ದಿನಗಳಲ್ಲಿ 70s ಅನ್ನೋ ಒಂದು ಕತೆ ತುಂಬಾ ಸಕ್ಸಸ್ ಆಯಿತು. ಈಗ 80s ಬಂದಿದ್ದೀವಿ. ಅದೇ ರೀತಿಯಲ್ಲಿ 2023 ಬಿಗ್ಗೆಸ್ಟ್ ಹಿಟ್ ಇಲ್ಲೇ ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ. 24 ನಿಮ್ದಾಗಿರಲಿ ಟೈಗರ್ ಅಂತ ಕೇಳ್ಬೋದು. ಸೊ ನನ್ನ ಕಡೆಯಿಂದ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಆಲ್ ದ ಬೆಸ್ಟ್ ಟು ಎವ್ರಿಬಡಿ, ಡೈರೆಕ್ಟರ್, DOP, ಪ್ರೊಡಕ್ಷನ್ ಹೌಸ್, ಎಸ್ಪೆಷಲಿ ಮೈ ಡಿಯರ್ ಯಂಗ್ ಲುಕಿಂಗ್ ಓಲ್ಡರ್ ಬ್ರದರ್. ಆಲ್ ದ ವೆರಿ ಬೆಸ್ಟ್ ಟು ಯು ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು. ನಮ್ಮ ಯಶಸ್ ಅವರು ನಿಮ್ಮ ಅನಿಸಿಕೆ ಹೇಳಿ. ಥ್ಯಾಂಕ್ ಯು. ನನ್ನೂ ಜೂನಿಯರ್ ಆಗಿ ನೋಡಿದ್ದಕ್ಕೆ, ಚಿಕ್ಕ ವಯಸ್ಸಿಂದ ನೋಡಿದ್ದಕ್ಕೆ. ಆ್ಯಂಡ್ ಮಾದೇವ, ನಾವೇನು ಹೇಳೋದು ಬೇಡ. ಹೆಂಗಿತ್ತು ಟೀಸರು? ಕೇಳಿಸ್ತಲ್ಲಪ್ಪ, ಹಿಂಗಿದೆ ಟೀಸರು, ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನಾನು ತರುಣ್ ಅದೇ ಮಾತಾಡ್ತಿದ್ವಿ. ಅವರ ಟೈಗರ್ ಅವರ ಗೆಟಪ್ ಸರ್, ಅದು ಸಕ್ಕತ್ತಾಗಿದೆ ಗೆಟಪ್. ಆ್ಯಕ್ಚುಲಿ ಇಂಥ ಒಂದು ಗೆಟಪ್ಪೇ ಅವರ ಒಂದು ಕ್ಯಾರೆಕ್ಟರ್ ಎನ್ಹಾನ್ಸ್ ಆಗ್ಬೋದು, ಅವರ ಒಂದು ಪರ್ಫಾರ್ಮೆನ್ಸ್ಗೆ ಅವ್ರು ಒತ್ತು ಕೊಡುವಂಥದ್ದಾಗಿರ್ಬೋದು. ಒಂದು ಡೈರೆಕ್ಟರ್ ನನಗೆ ತುಂಬ ಒಂದು 10 ವರ್ಷದಿಂದ ಪರಿಚಯ ಇರ್ಬೋದು, ನವೀನ್ ರೆಡ್ಡಿ. ಸಾಕಷ್ಟು ಅಂದರೆ ತುಂಬ ವರ್ಷದ ಪರಿಚಯ ಇತ್ತು, ಬಟ್ ಲಿಂಕ್ ಇರಲಿಲ್ಲ, ಕನೆಕ್ಷನ್ ಇರಲಿಲ್ಲ. ಸೊ ಇವಾಗ ಕನೆಕ್ಟ್ ಆಗಿದ್ದು. ಸೊ ತುಂಬ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದ್ದೀರಾ. ಒಂದು ಪಾಯಿಂಟ್ ಇಟ್ಟಿದ್ದೀರಾ ಅವ್ರ ಹೆಸರು ತಕ್ಕಂಗೆ. ಲಾಸ್ಟ್ ಶಾಟ್ ನಿಮಗೆಲ್ಲ ಏನನ್ಸಿರ್ಬೋದು ಹೇಳಿ. ಆ ಲಾಸ್ಟ್ ಶಾಟು ಆರ್ಬೇಕಾದ್ರೆ ಏನನ್ಸುತ್ತೆ ಹೇಳಿ? ಆ ಹೆಸರು ತಕ್ಕಂಗೆ ಶಾಟ್ ಇಟ್ಟಿದ್ದೀರಾ. ಸೊ ಅದು ನಿರ್ದೇಶಕರು ಒಬ್ಬ ಆರ್ಟಿಸ್ಟ್ ಲವ್ ಮಾಡೋ ಅಂಥದ್ದೊಂದು ಪಾಯಿಂಟ್ ಹೇಳ್ಬೋದು. ಸೊ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಾ, ಅಷ್ಟೇ ಸಿನಿಮಾ ಚೆನ್ನಾಗಿ ಮಾಡಿರ್ತೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಆ್ಯಂಡ್ ನಿರ್ಮಾಪಕರು ಆಲ್ ದ ಬೆಸ್ಟ್. ಸೋನಲ್ ನಮ್ಮ ಹೀರೋಯಿನ್ನೇ, ಅವಳು ಹೇಳ್ತಾ ಇರ್ತಾಳೆ ಎಲ್ಲ ಹೀರೋಗಳ ಜೊತೆನೂ ಮಾಡ್ಬಿಟ್ಟಿದ್ದೀನಿ ಅಂತ. ಸೊ ಇಲ್ಲಿ ಅಭಿ ಜೊತೆ ಮಾಡಿಲ್ಲ, ಧನು ಜೊತೆ ಮಾಡಿಲ್ಲ ಅಷ್ಟೇ. ಸೊ ಇಲ್ಲಿ 3 ಜನ ಇದ್ದೀವಿ. ಇಲ್ಲ ಅವ್ರ ಆಫ್ ಸ್ಕ್ರೀನ್ ಇದು. ಸೊ ನಿನ್ ಲುಕ್ಕು ಆಫ್ ಸ್ಕ್ರೀನ್, ಅದೇ ಆಫ್ ಸ್ಕ್ರೀನ್ ಹೀರೋಯಿನ್ ಅಂತ. ಸೊ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸಾಯ್ದವ್ರೆ. ನೀವೊಂದೆರಡು ಮಾತು ಸಿನಿಮಾದ ಬಗ್ಗೆ. ಎಲ್ಲರೂ ನಮಸ್ಕಾರ. ಮಾದೇವ ಟೀಸರ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನನಗದು ತುಂಬ ಇಷ್ಟ ಆಯಿತು. ಟೀಸರ್ಗಿಂತ ಹೆಚ್ಚು ನಾನು ಹೀಗೆ ಒಂದು ಸರ್ಪ್ರೈಸ್ ವಿಸಿಟ್ ಕೊಟ್ಟೆ ಮಾದೇವ ಸೆಟ್ಟಿಗೆ. ಸೊ ಆವಾಗ ನಾನು ವಿನೋದ್ ಸರ್ಗೆ ಹೇಳಿದೆ, ಸರ್ ನನಗದು ಸಿನಿಮಾ ಇದು ತೋರಿಸಿ, ಏನಾದರೂ ಸ್ಟೋರಿನ ನಾನು ತೋರಿಸಿ ಅಂತ. ಅವ್ರು ಈಗ ತೋರಿಸ್ತೀನಿ, ಯಾಕೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸಲೇ ಇಲ್ಲ. ಆಮೇಲೆ ಹಠ ಮಾಡಿ ನಾನು ಡೈರೆಕ್ಟರ್ ನವೀನ್ ಅವ್ರಿಗೆ ಹೇಳಿದೆ, ಸರ್ ದಯವಿಟ್ಟು ತೋರಿಸಿ ಅಂತ. ಸೊ ಅಲ್ಲಿ ಒಂದು 40-45 ಮಿನಿಟ್ಸ್ದು ಒಂದು ರಫ್ ಫುಟೇಜ್ನ ನೋಡಿದೆ. ಅದು ನೋಡಿದ್ಮೇಲೆ ನಾನು ಕಲ್ದೋಗ್ಬಿಟ್ಟೆ. ನಾನು ಅವತ್ತೇ ಹೇಳಿದೆ ವಿನೋದ್ ಸರ್ಗೆ, ದಿಸ್ ಇಸ್ ಅ ವೆರಿ ಬಿಗ್ ಕಮ್ ಬ್ಯಾಕ್ ಫಾರ್ ಹಿಮ್ ಅಂತ. ಸರ್ ನಾನು ಮಾತು ಹೇಳ್ತಾ ಇದ್ದೀನಿ, ಇಷ್ಟು ಸಿನಿಮಾ ನೀವು ಮಾಡಿರೋದು ಒಂದು ಲೆಕ್ಕ, ಇದು ಬೇರೆ ಲೆಕ್ಕನೇ ಹೋಗುತ್ತೆ. ಮಾಡ್ಕೊಂಡು ಇಡೀ ಮಾಧವ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ನವೀನ್ ಸರ್ ನಿಮಗೂ ಒಳ್ಳೇದಾಗಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಆಮೇಲೆ ಸರ್ ಪ್ರೊಡ್ಯೂಸರ್ ಸರ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ದಯವಿಟ್ಟು. ಹಾಗೆ ಇಲ್ಲಿ ಬರ್ತಾ ನಾನು ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ರು ನೋಡಿದೆ, ಮಾದೇವ ಸೆಟ್ಗೆ ಜೈದ್ ಖಾನ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಫ್ಯಾನ್ಸ್ಗಾಗಲಿ ಯಾರಿಗಾಗಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ನಾನು ಚೀಫ್ ಗೆಸ್ಟ್ ಆಗಲಿ, VIP ಸೆಲೆಬ್ರಿಟಿ ಅಲ್ಲ. ಚೀಫ್ ಗೆಸ್ಟ್ ಆಗಲಿ ಸೆಲೆಬ್ರಿಟಿಗಳು ಎಲ್ಲ ಫ್ಯಾನ್ಸ್, ನಾನಲ್ಲ. ಸೊ ವಿ ಆರ್ ಬ್ರದರ್ಸ್ ಅಷ್ಟೇ ಅಂತ ಹೇಳ್ಬೋದು. ವಿ ಆರ್ ಅ ಫ್ಯಾಮಿಲಿ.
ಆಲ್ ದಿ ವೆರಿ ಬೆಸ್ಟ್, ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಲವ್ಲಿ ಲವ್ಲಿ. ಚೇತನ್ ಸರ್, ನೀವು ಹೇಳಿ. ಎಲ್ರಿಗೂ ನಮಸ್ಕಾರ. ಮಹಾದೇವ ಟೈಟ್ಲಲ್ಲಿ ಫೋರ್ಸ್ ಇದೆ, ತಾಕತ್ತಿದೆ, ಭಕ್ತಿ ಇದೆ ನೋಡಿ. ಅದಕ್ಕೆ ನೋಡೋದು ಇದು ಕಾಣಿಸ್ತಿರ್ಬೋದು, ಇದು ಮಹಾದೇವ. ಸೊ ನಂದು ಮತ್ತು ಟೈಗರ್ ಜರ್ನಿ ಹೋರಿಯಿಂದ ಶುರು ಆಯಿತು. ಹೋರಿಯಿಂದ ರೈಟ್, ಹೋರಿ ಒಂದು 15 ವರ್ಷ ಆಯಿತು ಸಿನಿಮಾ ಅಲ್ಲ, ಹೋರಿ ವಯಸ್ಸಾಯ್ತು. ಸೊ ಹೋರಿಯಿಂದ ರಾಬರ್ಟ್ವರೆಗೂ ನನಗೆ ತುಂಬ ಇಷ್ಟ ಆಗಿದ್ದವರು ಅಂದರೆ ಅವ್ರ ಸಿಂಪ್ಲಿಸಿಟಿ. ಯಾಕಂದರೆ ಹೋರಿಯಲ್ಲಿ ನಾನು ಏನು ಅವ್ರನ್ನ ನೋಡ್ಕೊಂಡ್ಬಂದೆ, ಆವಾಗಿಂದ ಇವತ್ತಿನವರೆಗೂ ಹಾಗೆ ಇದ್ದಾರೆ. ಅದೇ ಪ್ರೀತಿ ವಿಶ್ವಾಸ, ಅದೇ ಸಿಂಪ್ಲಿಸಿಟಿ, ಅದು ನನಗೆ ತುಂಬ ಇಷ್ಟ ಆಗೋದ್ರಿಂದ. ಅವ್ರ ತಂದೆಯವರು ಹಾಗೆ ಇದ್ದರು, ಅವರು ಕೂಡ, ಅದು ನನಗೆ ತುಂಬ ಇಷ್ಟ ಆಗಿದ್ದು. ಗಡ್ಡ ಬಗ್ಗೆ ಒಂದು ವಿಷಯ ನಾನು ಹೇಳಬೇಕು. ನನ್ನ ಡೈರೆಕ್ಟರ್ ಗಡ್ಡದ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ. ಸೊ ನಾನು ಒಂದು ಗಡ್ಡದ ಬಗ್ಗೆ ನಾನು ಹೇಳಬೇಕಾಗ್ತಿದೆ. ಕಾಟೇರ ಸಿನಿಮಾದಲ್ಲಿ ನೀವೆಲ್ಲ ನೋಡಿದ್ರಿ, ಮಾರ ಅಂತ ಪಾತ್ರ ಮಾಡಿದ್ದೆ. ಒಂದು 100 ಸಿನಿಮಾ ಮಾಡಿದ್ರು. ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್, ರಾಬರ್ಟಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬರ್ತಾ ಇದೆ. ಒಂದು ಚೇಂಜ್ ಓವರ್ ಬೇಕು ಅಂತ ನಮ್ಮ ಡೈರೆಕ್ಟ್ರು ಗಡ್ಡ ಬಿಡಿಸಿದ್ರು ನನಗೆ. ನನ್ನ ಗಡ್ಡ ಬಿಡಿಸಿದ್ರು, ಅವ್ರ ಗಡ್ಡ ತೆಗೆದ್ಬಿಟ್ರು. ಆದರೆ ನಮಗೆ ಜೀವ ಕೊಟ್ಟರು, ಒಂದು ಸಿನಿಮಾ ಒಂದು ಸಕ್ಸಸ್ ಕೊಟ್ಟರು, ಅದೇ ಕಾಟೇರ. ಸೊ ಅದೇ ಥರ ಈ ಮಹಾದೇವ್ ಸಿನಿಮಾ ಯಶಸ್ಸಾಗಲಿ, ನಿಮ್ಮ ಬಗ್ಗೆ ದುಡ್ಡು ಬರಲಿ. ಇಡೀ ಟೀಮ್ಗೆ ನಾನು ಕಂಗ್ರ್ಯಾಚುಲೇಟ್ ಹೇಳಕ್ಕೆ ಬರ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್. ಒಳ್ಳೆ ಸಿನಿಮಾ ಮಾಡಿದ್ದೀರ, ಲುಕ್ಸ್ ಪ್ರಾಮಿಸಿಂಗ್ ಆ್ಯಕ್ಚುಲಿ. ಯಶಸ್ ಹೇಳಿದ್ರು ಆ ಫ್ಲೈಯಿಂಗ್, ನನಗೂ ಅನಿಸಿದ್ದು ಅದೇ, ಟೈಗರೇ ಹಾರ್ತಾಯಿದೆ ಅಂತ. ಮತ್ತು ಇನ್ನೊಂದು ತುಂಬ ಇಷ್ಟ ಆಯಿತು ಸರ್, ಆ ಬಾಟ್ಲ್ ಹೊಡೆದಾಗ ಒಂದು ಗ್ಲಾಸ್ ಪೀಸ್ ಇದೆ ಅಂದ್ಕೊಂಡು, ಯೂಶ್ವಲಿ ಅದು ಬಾಟ್ಲ್ ಹೊಡೆದಾಗ ಆಗತ್ತೆ. ಅದಾದ ನಂತರ ಅದು ಒರೆಸ್ತೀವಲ್ಲ ಸರ್, ಅದು ಒರೆಸಿದ್ರೆ ಸಣ್ಣ ಸಣ್ಣ ಪೌಡ್ರ್ ಇರುತ್ತೆ, ಗ್ಲಾಸ್ ಪೌಡ್ರಸು. ಸೊ ಅದನ್ನ ಹಿಂಗೆ ಒರೆಸಿದ್ರೆ ಬ್ಲಡ್ ಬಂತು. ಸೂಪರ್ ಸರ್, ಎಕ್ಸ್ಟ್ರಾಡಿನರಿ ಸರ್. ಒಂದು ಶಾರ್ಟ್ ಸಾಕು ಸರ್ ನಿಮ್ಮದು, ಸಿನಿಮಾ ಎಲ್ಲ ಹೋಗುತ್ತೆ ಸರ್. ಕಟ್ಗಾಟ್ ಈ ಸಣ್ಣ ಸಣ್ಣ ಅಂಶನೇ ಸಿನಿಮಾನ ಹೈಲೈಟ್ ಮಾಡೋದು. ಯಾಕೆ ಅಲ್ಲ, ನಿಮ್ಮದು ಅವ್ರದ್ದೇನೋ ಒರಿಜಿನಲ್ಲ. ಅದೇ ಅದೇ ಏಟು ಬೀಳೋದಲ್ಲ ಮಾಮೂಲು. ಅವ್ರಿಗೆ ಅದೊಂಥರ ಮೇಕಪ್ ಆಗ್ದಂಗೆ, ಮೇಕಪ್ ಆಗ್ದಂಗೆ ಏಟ್ ಬೀಳ್ತಾ ನೆಕ್ಸ್ಟ್ ನಡಿ ಅಂತ. ಸೊ ಹಿಂಗಾಗಿ ಅಂಥ ಸ್ಟ್ರಾಂಗ್ ಪರ್ಸನ್ನು. ಹೊಟ್ಟೆ ಬಾಳ ನಮ್ಮದು ಕೂಡ. ಓಕೆ, ನೀವು ಆಲ್ ದ ಬೆಸ್ಟ್ ಫಾರ್ ಎಂಟೈರ್ ಟೀಮ್ ಸರ್. ಈ ಸಿನಿಮಾ ಚೆನ್ನಾಗಿ ಹೋಗಲಿ, 2024 ಹಿಟ್ ಆಗಲಿ. ನಾನು ಈ ಸಿನಿಮಾಗ ನೋಡ್ಲಿಕ್ಕೆ ನಾನು ಭಾಳ ಅದನ್ನು ಕಾಯ್ತಾ ಇದ್ದೀನಿ. ನೀವು ಬನ್ನಿ, ನಾನು ಬರ್ತೀನಿ. ಫಸ್ಟ್ ಡೇ ಫಸ್ಟ್ ಶೋ ಎಲ್ಲ ಸೇರಿ ಸಿನಿಮಾ ನೋಡೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತನ್ವೀರ್, ಕಮಾನ್. ಇವ್ರು ಮಾತಾಡಲಿಲ್ಲ ಅಂದರೆ ಬಿಡ್ತಾರ ಜನ? ಹೇಳಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ವಿನೋದ್ ಸರ್, ನಿಮ್ಮ ಇಷ್ಟು ಸಿನಿಮಾಗಳು ನಾನು ನೋಡ್ಮಟ್ಟಿಗೆ ಎಲ್ಲರೂ ಹೇಳಿದ್ರು, ಬಟ್ ನಾನು ಮನ್ಸಾರ ಹೇಳ್ತೀನಿ, ಇಷ್ಟು ಸಿನಿಮಾ ಜರ್ನಿ, ನೀವು ಎಷ್ಟು ಸಿನಿಮಾ ಮಾಡಿದ್ದೀರಾ. ಈ ಸಿನಿಮಾ ನಿಮ್ಮ ಕೆರಿಯರಲ್ಲಿ ದಿ ಬೆಸ್ಟ್ ಸಿನಿಮಾ ಆಗಲಿ ಅಂತ ನಾನು ಮನಸ್ಸಿಂದ ಹಾರೈಸ್ತೀನಿ. ಹಾಗೆಯೇ ಇಡೀ ಚಿತ್ರತಂಡವಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಆಮೇಲೆ DOP ಅವರು ಪ್ರತಿಯೊಬ್ಬರೂ ಎಷ್ಟು ನೀಟಾಗಿ ಅದ್ಭುತವಾಗಿ ಕತೆ ಹೇಳೋದ್ರಲ್ಲಾಗಿರ್ಬೋದು, ಅಥವಾ DOP ಆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದಿರ. ಹಾಗೆಯೇ ಆರ್ಟಿಸ್ಟ್ ಪ್ರತಿಯೊಬ್ಬರಿಗೂ ಆಲ್ರೆಡಿ ನಾನೇ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇಡೀ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಹಾಗೆಯೇ ನಮ್ಮ ನಿರ್ಮಾಪಕರು ಕೇಶವ್ ಸರ್, ನಿಮ್ಗೆ ತುಂಬ ಒಳ್ಳೆಯದಾಗಲಿ. ಈ ಥರ ಇಂಡಸ್ಟ್ರಿಗೆ ಬಂದಿದ್ದೀರಾ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ವಿನಯ್ ಸರ್ ಅವರು ವಿಶ್ ಮಾಡಿಬಿಡಿ, ಪರವಾಗಿಲ್ಲ, ವಿಶ್ ಮಾಡಿಬಿಡಿ. ಆ್ಯಂಡ್ ಆಫ್ ಕೋರ್ಸ್ ಈಗ ಲವ್ಲಿ ಲವ್ಲಿ ಶುಭವಾಗಲಿ ವಿನಯ್ ಅವರ ಕಡೆಯಿಂದ ಆ್ಯಂಡ್ ಎಲ್ಲ ನಮ್ಮ ಗಜಪಡೆಯ ಸದಸ್ಯರ ಕಡೆಯಿಂದ ಈ ಒಂದು ಪ್ರೀತಿಯ ಮೊಮೆಂಟ್. ಮಹಾದೇವ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಬೇಕು. ಈ ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಬೇಕು. ಎಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಮರಿ ಟೈಗರ್, ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವ್ರ ಮೇಲೆ ಹೀಗೆ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.